ನಿನ್ನೆ ಉಜಿರೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಯೂಟ್ಯೂಬರ್ಗಳ ಮೇಲೆ ಏನು ಇಲ್ಲಿ ನಡೆಯುತ್ತಿರುವಂತಹ ಘಟನೆಗಳ ಕುರಿತು ಹಿಂದಿನಿಂದಲೂ ನೈಜ ವರದಿಗಳನ್ನು ಬಿತ್ತರಿಸ್ತಾ ಇದ್ದಂತಹ ಯೂಟ್ಯೂಬರ್ಗಳು ನಿನ್ನೆ ಧರ್ಮಸ್ಥಳದ ವ್ಯಾಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವು ಗೂಂಡಾಗಳು ಬಂದು ಅವರ ಮೇಲೆ ಹಲ್ಲೆ ಮಾಡಿ ಅವರ ಕ್ಯಾಮರಾಗಳನ್ನು ಹುಡಿಗೈದು ಅವರಿಗೂ ಕೂಡ ದಾಳಿ ಮಾಡಿ ಈಗಾಗಲೇ ಅವರು ಕಳೆದ ದಿನಗಳಿಂದ ಆಸ್ಪತ್ರೆಯ ಐಸಿಯುನಲ್ಲಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ರಾಮ್ ಪೇಜ್ನವರು ಅಥವಾ ಸಂತೋಷ್ ಅವರು ಅಭಿ ಅಂತ ಯೂಟ್ಯೂಬರ್ಗಳ ಮೇಲೆ ಆಗಿದೆ ದಾಳಿ ನಡೆಸಿರುವಂಥದ್ದು. ಇಲ್ಲಿ ನಾವು ನೋಡಬೇಕು, ಸತ್ಯವನ್ನು ಮಾತಾಡುವಾಗ ಇಲ್ಲಿನ ನೈಜತೆಯನ್ನು ಬಿತ್ತರಿಸುವಾಗ ಅಂತಹ ಯೂಟ್ಯೂಬರ್ಗಳಲ್ಲಿ ನೈಜವಾದಂತಹ ಮಾಧ್ಯಮಗಳು ಏನಿದೆ, ಪ್ರಮುಖ ಮಾಧ್ಯಮಗಳು, ಅವರು ಯಾರು ಕೂಡ ಮಾತನಾಡಲಿಕ್ಕೆ ತಯಾರಿಲ್ಲದಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ಗಳು ಇಲ್ಲಿ ಬಂದು ಇಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ತಡೆಯುವಂತಹ ಭಾಗವಾಗಿ ನಿನ್ನೆ ಅವರ ಮೇಲೆ ಗೂಂಡಾಗಳು ಬಂದು ದಾಳಿ ಮಾಡಿದ್ದಾರೆ. ಇದನ್ನ ಹಾಗೆ ಬಿಡಬಾರದು. ಸರ್ಕಾರ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಆಗಿರ್ಬೋದು, ಇದನ್ನ ತೀವ್ರವಾದಂತಹ ರೀತಿಯಲ್ಲಿ ತನಿಖೆ ಮಾಡಬೇಕು. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಯಾರು ಈ ಗೂಂಡಾಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಅವರನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿಸಿ ಅವರ ಮೇಲೆ ಕೇಸುಗಳನ್ನು ದಾಖಲಿಸಬೇಕು. ಅದರೊಟ್ಟಿಗೆ ಏನು ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಪ್ರಕರಣವನ್ನ ಮಾಡಿ ಯಾರು ಸೌಜನ್ಯ ಪರ ಹೋರಾಟವನ್ನ ಇಲ್ಲಿ ನಡೆಸ್ತಾ ಇದ್ರು, ಯಾರು ಇದರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಾ ಇದ್ರು, ಅಂತವರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಅವರನ್ನು ಕೂಡ ಬಾಯಿ ಮುಚ್ಚಿಸುವಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನ ಇಲ್ಲಿ ಮಾಡಲಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿ ನ್ಯಾಯದ ಪರವಾಗಿ ಯಾರಿದ್ದಾರೆ ಅವರನ್ನ ಪ್ರತಿಷ್ಠರಿಗೆ ಬೇಕಾಗಿ ಕೇಸು ದಾಖಲಿಸುವಂತಹ ಪ್ರಕ್ರಿಯೆಗಳು ಇಲ್ಲಿ ಆಗಬಾರದು. ಸರ್ಕಾರವೂ ಕೂಡ ಇಲ್ಲಿ ಹಸ್ತಕ್ಷೇಪ ನಡೆಸಿ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಬೇಕೇ ಹೊರತು ಪ್ರತಿಷ್ಠರಿಗಾಗಿ ಅಥವಾ ಇಲ್ಲಿ ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಅಥವಾ ಗೂಂಡಾಗಿರಿ ಯಾರು ಮಾಡಿದ್ದಾರೆ ಅವರ ಪರವಾಗಿ ನಿಲ್ಲುವಂತಹ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಯಸ್ತಾ ಇದೆ. ಇವತ್ತು ನಾವಿಲ್ಲಿ ಆಸ್ಪತ್ರೆಗೆ ಭೇಟಿ ಮಾಡಿ ಇಲ್ಲಿ ಯಾರು ಹಲ್ಲೆಗೊಳಗಾಗಿದ್ದಾರೆ ಅವರ ಭೇಟಿ ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ಅದೇ ರೀತಿ ಅವರ ಕುಟುಂಬದೊಂದಿಗೆ ಸಂಬಂಧಿಸಿದಂತಹ ವ್ಯಕ್ತಿಗಳೊಂದಿಗೆ ನಾವು ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ. ಈ ವರದಿಗಾರರು ಯಾರಿದ್ದಾರೆ ಹಲ್ಲೆಗೊಳಗಾದ ಅವರ ಜೊತೆಗೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ.